ಗುಡ್ ಮಾರ್ನಿಂಗ್ ಟೀಚರ್. ವೆರಿ ಗುಡ್ ಮಾರ್ನಿಂಗ್. ಕುತ್ಕೊಳ್ರಿ ಎಲ್ಲರೂ. ಇವತ್ತು ಸಿಲೆಬಸ್ ಏನು ಬೇಡ, ಒಂದು ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ, ಹೇಳ್ತೀರಾ ಎಲ್ಲರೂ? ವೆರಿ ಗುಡ್ ಗುಂಡ. ಗುಂಡನ್ ನೋಡಿ ಎಲ್ಲರೂ ಕಲೀರಿ. ಜಗತ್ತಿನ 5 ಕಷ್ಟದ ಕೆಲಸಗಳು ಯಾವುವು? ಹೇಳು ಸುಬ್ಬಾ. ಇರುವೆಗೆ ಕಿಸ್ ಕೊಡೋದ್ರಿ, ಆನೆನ ಎತ್ಕೊಳ್ಳೋದ್ರಿ, ಮತ್ತ ಸೊಳ್ಳೆ ಚಡ್ಡಿ ಹಾಕೋದ್ರಿ ಟೀಚರಿ. ಜಗತ್ತಿನ 5 ಕಷ್ಟದ ಕೆಲಸಗಳು ಅಂದ್ರ ಇಂತವ ಹೇಳುದು. ಮತ್ತ ಇನ್ನ 2 ಬಿಟ್ಬಿಟ್ಟಿ, ಅವು ಹೇಳಬಿಡು. ಕೋಳಿಗ ಲಿಪ್ಸ್ಟಿಕ್ ಹಚ್ಚೋದ್ರಿ, ಅದ್ರ ಜೊತೆಗ ನಿಮ್ ಪಾಠ ಕೇಳೋದು ನಮ್ಗೆ ಭಾಳ ಕಷ್ಟ ಆಗೈತ್ರಿ ಟೀಚರ. ಸುಬ್ಬಾ, ನೀ ಹಿಂಗ ತರ್ಲಿ ತಂಟಿ ಮಾಡಿದ್ರ ನಾಳೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬಾ, ನಿಂಗೆ ಮಾಹಿತಿ ಮಾಡ್ತೀನಿ. ಹೋಗ್ಲಿ ತಮ್ಮನಿ, ಈಗ ನೀ ಹೇಳ, ಚಳಿಗಾಲದಾಗ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ? ಅಯ್ಯ ಟೀಚರಿ, ನಿಮ್ಗಿಷ್ಟು ಗೊತ್ತಿಲ್ಲೇನ್ರಿ? ಚಳಿಗಾಲದಾಗ ಐಸ್ ಕ್ರೀಮ್ ತಿಂದ್ರ ಐಸ್ ಕ್ರೀಮ್ ಖಾಲಿ ಆಗತ್ರಿ, ಮತ್ತೇನಾಗಿತ್ರಿ? ಹೌದು, ನಿನ್ನ ಹೆಸರೇನು? ನನ್ನ ಹೆಸರು ಗುಂಡ. ಅಲ್ಲೋ ಮಾರಾಯ, ನಿನ್ನ ಹೆಸರೇನ? ಎಲ್ಲರೂ ಕರೆಯೋದು ಗುಂಡ ಗುಂಡ ಅಂತಾರ, ಆದ್ರೆ ನಿನ್ನ ಹೆಸರೇನ? ನನ್ನ ಹೆಸರು ಚರಂಡಿ. ಅಯ್ಯೋ, ಇದು ಎಂತ ಹೆಸರು ಇದು? ಚರಂಡಿನಾ? ನಿನ್ನ ಹೆಸರು ಹೇಳ್ತೀಯಾ ಹಿಂಗೆ ತರಲೆ ಮಾಡ್ತೀಯಾ? ನೀವು ಎಷ್ಟು ಸಲ ಕೇಳಿದ್ರು ಅಷ್ಟೇ, ನನ್ನ ಹೆಸರು ಚರಂಡಿ ಚರಂಡಿ ಚರಂಡಿ. ಹೋಗ್ಲಿ ಬಿಡು. ಹೌದು, ನೀ ಯಾರ ಮಗ ಅದನ್ನಾದ್ರೂ ಹೇಳಿ ಹೋಗ್ಲಿ. ಟೀಚರಿ, ನಾನು ವಿಶ್ವ ಸುಂದರಿ ಮಗಾರಿ. ಯಾಕೋ ಗುಂಡ, ತಮಾಷೆ ಮಾಡಕ್ ಕುಂತೀಯ ಹೆಂಗ? ಅಯ್ಯೋ ಟೀಚರ್, ನಮ್ಮ ಅಪ್ಪನ ಹೆಸರು ವಿಶ್ವ, ನಮ್ಮ ತಾಯಿ ಹೆಸರು ಸುಂದರಿ, ಅದಕ್ಕೆ ನಾನು ವಿಶ್ವ ಸುಂದರಿ ಮಗ ಅಂದೆ. ಹೋಗ್ಲಿ ದೀಪಾ, ಈಗ ನೀನ್ ಹೇಳು, ಆನೆ ದೊಡ್ಡ ಇರುವೆ ದೊಡ್ಡ? ಟೀಚರಿ, ಹಂಗೆಲ್ಲ ಸುಮ್ಮನೆ ಹೇಳೋಕ್ ಆಗಲ್ಲ, ಡೇಟ್ ಆಫ್ ಬರ್ತ್ ಬೇಕು. ಮತ್ತೆ ಏನಾದ್ರೂ ಮಿಸ್ಟೇಕ್ ಆದ್ರೆ ನಮ್ಮ ಅಪ್ಪ ಅಮ್ಮ ಬೈತಾರೆ. ಇವಾಗ ಆನೆ ದೊಡ್ಡ ಇರುವೆ ದೊಡ್ಡ ಅಂತ ಹೇಳಕ್ ನಾನು ಡೇಟ್ ಆಫ್ ಬರ್ತ್ ತರಕ್ ಹೋಗ್ಬೇಕಾತನ್ನ. ಲೋ ತಮಣಿ. ಹಾ ಹೇಳಿ ಟೀಚರ್. ನೀನು ಶಾಲೆಗೆ ಯಾಕೆ ಬರ್ತೀಯಾ? ವಿದ್ಯಾಗೋಸ್ಕರ ಟೀಚರ್. ಮತ್ತೆ ಈಗ ಕ್ಲಾಸಲ್ಲಿ ನಿದ್ದೆ ಯಾಕೆ ಮಾಡ್ತಾ ಇದೀಯಾ? ಅದು ಇವತ್ತು ವಿದ್ಯಾ ಬಂದಿಲ್ಲ ಟೀಚರ್, ಅದಕ್ಕೆ. ಹೋಗ್ಲಿ ಸುಬ್ಬಾ, ನೀನು ಹೇಳು, ಆಪರೇಷನ್ ಮಾಡುವಾಗ ಡಾಕ್ಟರ್ ಯಾಕೆ ಮಾಸ್ಕ್ ಹಾಕೊಂತಾರೆ ಹೇಳು? ವೆರಿ ಸಿಂಪಲ್ ಟೀಚರ್, ವೆರಿ ಸಿಂಪಲ್. ಆಪರೇಷನ್ ಏನಾದರೂ ಫೇಲ್ ಆತಂದ್ರೆ ಗೊತ್ತು ಸಿಗಬಾರ್ದು ಅಂತ ಮಾಸ್ಕ್ ಹಾಕೋತಾರ್ರಿ. ಅಬ್ಬಾ, ಏನು ಇಂಟೆಲಿಜೆಂಟ್ ನಿಮ್ಮಂತ ಬ್ಯಾಚ್ ನಾ ಯಾವ ಬ್ಯಾಚ್ ಒಳಗೂ ನೋಡಿ ನೋಡು. ಏನು ಕಾಡ್ತಿರೋ, ಒಂದಕ್ಕಿಂತ ಒಂದು ಆನ್ಸರ್ ಬಾರಿ ಹೇಳ್ತಿರು ಬಿಡು. ನಿಮ್ಮ ಏನು ಒಂದಕ್ಕೊಂದು ಲಿಂಕ ಇಲ್ಲಲ್ಲ. ಏನಂತ ಹುಟ್ಟಿರೆ ನೀವು ಮಕ್ಕಳಲ್ಲ ನೀವು. ಟೀಚರ್, ನಾ ಒಳಗೆ ಬರ್ತೀನ್ರಿ. ಎಸ್ ಕಮ್. ವೈ ಆರ್ ಯು ಲೇಟ್ ಬಸ್ಯಾ? ಟೀಚರ್, ಅದು ಏನಾತಂದ್ರ, ಸೇ ಇನ್ ಇಂಗ್ಲಿಷ್ನಾಗ ಮಾತಾಡೋ. ಟೀಚರ್, ಮೈ ಬೈಕ್ ಈಸ್ ಸ್ಟ್ರಕ್ ಇನ್ ಕೆಸರ್, ನೋ ಮುಂದಕ್ ಗೋಯಿಂಗ್, ನೋ ಹಿಂದಕ್ ಗೋಯಿಂಗ್, ಓನ್ಲಿ ಬುರ್ರ್ ಮಾಡಿಂಗ್ ಮೇಡಮ್. ಏನ್ಲಾ ಇಂಗ್ಲಿಷ್ ಟೀಚರ್ ಇಷ್ಟ ನಾನು ಹಿಂಗೆ ಕಲಿಸ್ಕೊಟ್ಟಿದ್ದ? ಅವ್ರು ಕಲಿಸ್ತಾರೆ ಟೀಚರ, ನನ್ನ ತಲ್ಯಾಗ ಹೋಗೋದಿಲ್ಲ ನೋಡ್ರಿ. ಹೋಗ್ಲಿ ಬಸ್ಯಾ, ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ, ಅವಾಗ ಹೋಗಿ ಕುಂದೂರು. ಊರಿ ಟೀಚರ, ಕೇಳ್ರಿ. ನೀರಿಂದ ಯಾಕೆ ಕರೆಂಟ್ ತೆಗಿತಾರೆ? ಅಯ್ಯ, ಅಷ್ಟ ಏನ್ರಿ, ಫುಲ್ ಸಿಂಪಲ್ ಟೀಚರ. ಸ್ನಾನ ಮಾಡುವಾಗ ಶಾಕ್ ಹೊಡೆದು ಸಾಯ್ಬಾರ್ದಂದು ನೀರಿಂದ ಕರೆಂಟ್ ತೆಗೆದು ಬಿಡ್ತಾರ್ರಿ. ಅಷ್ಟು ಗೊತ್ತಿಲ್ಲೇನ್ರಿ ಟೀಚರ? ಏ ಹಿಡಿಯತ್, ಎಷ್ಟು ಕೇಳ್ತೀನಿ ಅಷ್ಟು ಆನ್ಸರ್ ಮಾಡ್ಬೇಕು, ಜಾಸ್ತಿ ಮಾತಾಡಬಾರ್ದು. ಹೋಗೋ ಕುತ್ಕೋ ಹೋಗ್. ಈ ಸರಿ ವಿದ್ಯೆ ಆಗ್ತತ್ತ. ಹೆಂಗೆ ನಾವು ನೋಡು ಲೇಟಾಗಿ ಬಂದ್ರು ಟೀಚರ್ ಕುಂದರ್ಸ್ಬಿಟ್ರು ನನ್ನನ್ನ. ಸಾಕು ಮಾತಾಡಿದ್ದು. ಗುಂಡ, ಈಗ ನೀನು ಹೇಳು, ಗಂಡ ಬೇರುಂಡ ಅಂದ್ರೆ ಏನು? ಬಹಳ ಸುಲಭರಿ ಟೀಚರ್. ಅದ ಹೆಂಡತಿಯಿಂದ ಗಂಡ ದೂರ ಕುಳಿತು ಒಬ್ನ ಊಟ ಮಾಡೋದಕ್ಕ ಗಂಡ ಬೇರೆ ಉಂಡ ಅಂತಾರ್ರಿ, ಅಷ್ಟರಿ. ಇಲ್ಲಿ ಎಲ್ಲ ಆನ್ಸರ್ ಹೇಳ್ತಿ. ಶಟಪ್, ಎಲ್ಲರೂ ಬಾಯಿ ಮುಚ್ಕೊಂಡು ಕುಂದ್ರಿ. ಟೀಚರ್, ನೀವು ಇಷ್ಟೊಂದೆಲ್ಲ ಪ್ರಶ್ನೆ ಕೇಳಿದ್ರಿ, ನಾವು ಉತ್ತರ ಹೇಳಿದ್ವಿ. ಈಗ ನಾವು ಒಂದೇ ಒಂದು ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ನೀವು ಉತ್ತರ ಕೊಟ್ಟು ಬಿಡ್ರಿ ಟೀಚರ್. ನಾವು ಈಗ ಮನೆಗೆ ಹೋಗ್ಬಿಡ್ತೀವಿ, ಹೆಂಗೋ ಬೆಲ್ಲ ಹಾಕೈತ್ರಿ. ಕೇಳೋ ಗುಂಡ ಕೇಳು, ಅದಾಗಿದ್ದಾಗ್ಲಿ ಇವತ್ತು ನಾನು ಅದೆಂತದ್ರ ಕೇಳು, ಎಲ್ಲದಕ್ಕೂ ರೆಡಿಯಾಗಿ ನಿಂತೀನಿ, ಉತ್ತರ ಹೇಳೇ ಹೇಳ್ತೀನಿ. ಟೀಚರ್ಗೆ ಸವಾಲ್ ಹಾಕ್ತೀಯಾ ಮಗನ? ಟೀಚರ್, ಮೈಸೂರಿಂದ ಪಾಕಿಸ್ತಾನಕ್ಕೆ ಹೊರಡೋ ರೈಲಿಗೆ ಏನಂತ ಹೆಸರಿಡ್ತಾರೆ ಹೇಳ್ರಿ ನೋಡು. ಇವು ಮಕ್ಕಳಲ್ಲಿವು, ಅಂತ ಮಕ್ಕಳಿವು ಏನು ಕಾಡ್ತಾವು ಮರಾಯ?
ಎಂಥದ್ದರ ಒಂದು ಕ್ವಶನ್ ಕೇಳಂದ್ರ ಇಂಥದ ಕೇಳುದು ಏನಂತ ಹೆಸರಿಡ್ಬೋದು ನಿಮಗೆ ಏನಾರ ಗೊತ್ತಿದ್ರ ಕಮೆಂಟ್ ಮಾಡಿ ಹೇಳ್ರ ಮತ್ತೆ